ನಮಗೆಲ್ಲ ಗೊತ್ತು, ಎಲ್ಲ ಅಡ್ಮಿನಿಸ್ಟ್ರೇಷನ್ಸ್ಗೂ ಇವಾಗಲೂ ಒಂದು ಮಾದರಿ ಅಂದರೆ ಅದು ರಾಮರಾಜ್ಯ. ತ್ರೇತಾಯುಗದಲ್ಲಿ ವಿಷ್ಣುವಿನ 7ನೇ ಅವತಾರವಾಗಿ ಸೂರ್ಯವಂಶದಲ್ಲಿ ರಾವಣನ ಸಂಹಾರಕ್ಕಾಗಿ ಜನ್ಮ ತಾಳ್ದಂತಾನೆ ರಾಮ. ರಾಮ ಅಂತ ನಾಮ ಜಪಿಸ್ಬೇಕಾದ್ರೇನೆ ಒಂದು ಸಾಫ್ಟ್, ಕೂಲ್, ಕಾನ್ಫಿಡೆನ್ಸ್, ಕಾಮ್ನೆಸ್ ಡೆವಲಪ್ ಆಗುತ್ತೆ ನಮ್ಮಲ್ಲಿ. ರಾವಣ ಕೆಟ್ಟೋನು ಅಂತ ನಮಗೆಲ್ಲ ಗೊತ್ತು. ಆದರೆ ಅವನಿಗಿದ್ದಂಥ ಶಿವಭಕ್ತಿಗೆ, ತಪೋಶಕ್ತಿಗೆ ಶಿವನ ಆತ್ಮಲಿಂಗನೇ ಪಡ್ಕೊಂಡ. ವೇದಶಾಸ್ತ್ರ ಪಾರಂಗತ, ರುದ್ರವೀಣಾ ಅನ್ವೇಷಕ, ಶಿವತಾಂಡವ ಸ್ತೋತ್ರದ ಕರ್ತೃ, ವಾಸ್ತುಶಾಸ್ತ್ರ ಪಾರಂಗತ, ರಾಜ್ಯಶಾಸ್ತ್ರ ಪ್ರವೀಣ, 9 ಗ್ರಹಗಳ ಚಲನವಲನ ಜ್ಞಾನದಿಂದ ಜ್ಯೋತಿಷ್ಯ ಶಾಸ್ತ್ರನ ಅರ್ಥ ಕುಡ್ದಿದ್ದ. ತನ್ನ ಅಮರತ್ವಕ್ಕೋಸ್ಕರ ಔಷಧ ಶಾಸ್ತ್ರನೂ ಸಿದ್ಧಿಸ್ಕೊಂಡಿದ್ದ. ಆದರೆ ಇಷ್ಟೆಲ್ಲ ಜ್ಞಾನ, ಪಾಂಡಿತ್ಯ ಎಲ್ಲನೂ ಅವನು ತನ್ನ ಸ್ವಾರ್ಥಕ್ಕೆ, ಅಧರ್ಮಕ್ಕೆ, ತನ್ನ ಕಾಮದ ವಾಂಛೆ ತೀರಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇದ್ದ. ರಾವಣನಲ್ಲಿದ್ದ ಸೌಂದರ್ಯದ ಅಹಂಕಾರನ ಹರಣ ಮಾಡೋಕ್ಕೆ ನೀಲಮೇಘ ಶ್ಯಾಮನಾಗಿ ಜನ್ಮ ತಾಳ್ದ. ರಾವಣನಲ್ಲಿದ್ದ ಸಂಪತ್ತಿನ ಅಹಂಕಾರನ ಮುರಿಯೋಕ್ಕೆ ರಘುನಂದನನಾಗಿ ಜನ್ಮ ತಾಳ್ದ. ಬೇರೆ ಹೆಣ್ಮಕ್ಳು ಬೇರೆಯವ್ರ ಹೆಂಡ್ತಿರ ಮೇಲೆ ಸಾಕಷ್ಟು ಕಣ್ಣು ಹಾಕಿ ಶಾಪಕ್ಕೆ ತುತ್ತಾದ್ರೂ ಅವನಿಗೆ ಅಂತ್ಯ ಅನ್ನೋದು ಸಿಕ್ಕಿರಲಿಲ್ಲ. ಯುದ್ಧಕಾಂಡದಲ್ಲಿ ಅವನ ಕಾಮದ ಕಣ್ಣಿಗೆ ಅಂತ್ಯದ ತೆರೆ ಎಳ್ದೋನೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಇಂಥ ಧೀಮಂತ ಶ್ರೀಮಂತ ಬ್ರಾಹ್ಮಣ ರಾಕ್ಷಸನ ಹರಣ ಮಾಡೋಕ್ಕೆ ಶ್ರೀರಾಮನಂತ ರಾಮನೇ ಹುಟ್ಟಬೇಕಾಯ್ತು. ಅವನ ಅಂತ್ಯ ಆದ ತಕ್ಷಣ ರಾಮನ ಹುಟ್ಟು ಸಾರ್ಥಕ ಆಯಿತು. ಜಗತ್ತಿಗೆ ಮಾದರಿಯಾದ ರಾಮರಾಜ್ಯ ಸೃಷ್ಟಿಯಾಯಿತು. ನನಗೂ ರಾವಣನ ನೆನೆಸ್ಕೊಂಡು ತುಂಬ ಸುಸ್ತಾಯಿತು.